ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು January 14th 2025 ಅಂದ್ರೆ ಸಂಕ್ರಾಂತಿ ಹಬ್ಬ ಇವತ್ತು. ಇನ್ನೊಮ್ಮೆ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಈಗ ಟೈಮ್ ಬಂದು 5 o'clock ಆಗಿದೆ, AM ಅಲ್ಲ PM. ಸೊ ಬೆಳಗ್ಗೆಯಿಂದ ಪೂಜೆ ಆಯ್ತು, ತಿಂಡಿ ಆಯ್ತು, ಸಂಕ್ರಾಂತಿ ಹಬ್ಬ ಮುಗೀತು. ಈ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಕರ ಜ್ಯೋತಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಅಂದ್ರೆ ಶಬರಿಮಲೆಯಲ್ಲಿ ಜ್ಯೋತಿನ ನೋಡ್ಬಹುದು. ಎಷ್ಟೋ ಲಕ್ಷಾಂತರ ಜನ ಇವತ್ತು ಅದರ ದರ್ಶನ ಪಡೆಯೋದಿಕ್ಕೆ ಅಂತ ಹೋಗಿರ್ತಾರೆ. ಸೊ ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡ್ಕೊಳ್ತಾ, ನಾನ್ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಮಕರ ಜ್ಯೋತಿ ಅಂದ್ರೆ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಾನ್ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿರೋದಿದು. ನಮ್ಮ ಮನೇಲಿ ಯಾವ ತರ ಮಾಡ್ತಿದ್ರು, ನಮ್ಮಪ್ಪ ಶಬರಿಮಲೆಗೆ ಹೋದಾಗ ಯಾವ ತರ ಮಾಡ್ತಿದ್ರು ಆ ತರ ನಾವು ಇವತ್ತು ನಮ್ಮ ಮನೇಲಿ ಮಾಡೋಣ. ಸೊ ಹೇಗೆ ಏನು ಅಂತ ವೆರಿ ಸಿಂಪಲ್, ಏನು ದೊಡ್ಡದಾಗೇನೋ ಅಲ್ಲ, ವೆರಿ ಸಿಂಪಲ್ ಪೂಜಾ. ಲೆಟ್ಸ್ ಡೂ ಇಟ್. ಅಂಡ್ ಈಗ ನಮ್ಮ ಅಪ್ಪ ಅಮ್ಮ ಬಂದಿದ್ರು, ಅವ್ರು ಹೋದ್ರು. ಈಗ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ಸೊ ಇನ್ನೊಮ್ಮೆ ದೇವ್ರಿಗೆ ದೀಪ ಹಚ್ಬೇಕು, ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ಬರೋಣ. ಓಕೆ, ಇನ್ನೊಂದ್ ಸ್ವಲ್ಪ ಹೊತ್ತಿದೆ ಏನು ಮಕರ ಜ್ಯೋತಿಗೆ. ಅದಕ್ಕೆ ನಾನು ಫಸ್ಟ್ ದೀಪ ಎಲ್ಲ ಹಚ್ಕೊಬಿಡ್ತೀನಿ. ದೇವ್ರ ಮನೆಯಲ್ಲಿ ಹೊಸ್ಲಲ್ಲಿ, ಆಮೇಲೆ ತುಳಸಿ ಗಿಡದ ಹತ್ರ ದೀಪ ಹಚ್ಕೋತಾ ಇದೀನಿ. ಆಮೇಲೆ ನಾನ್ ನಿಮ್ಗೆ ಹೇಳ್ದಂಗೆ ನಾನ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರೆ, ನಾನ್ ಚಿಕ್ಕವಳಿದ್ದಾಗಿಂದಾನು ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ, ನಮ್ಮಪ್ಪ ಶಬರಿಮಲೆಗೆ ಹೋದಾಗ ನೋಡಿ ಈ ತರ ಇಲ್ಲಿ 18 ಕರ್ಪೂರ ಇದೆ ಇಲ್ಲಿಂದ ದೇವ್ರ ಮನೆವರ್ಗುನು. 18 ಯಾಕೆ ಹಚ್ಚಿದೀನಿ ಅಂತಂದ್ರೆ, ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಬರಿಮಲೆಯಲ್ಲಿ 18 ಮೆಟ್ಟಲುಗಳಿದೆ. ಸೊ ಆ ಒಂದು ಆಧಾರದ ಮೇಲೆ 18 ಕರ್ಪೂರಗಳನ್ನ ಹಚ್ಚೋದ್ರ ಮೂಲಕ ನಾನು ಮಕರ ಸಂಕ್ರಾಂತಿನ ಕಣ್ತುಂಬ್ಕೋತೀನಿ. ಆಕ್ಚುಲಿ ನಾವು ಏನಂತಾರೆ, ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದ್ಸಲಿ ಹೋಗಿದ್ದೆ. ತುಂಬಾ ಚಿಕ್ಕವಳಿದ್ದೆ ಆಗ, ಶಬರಿಮಲೆಗೆ ಹೋದಾಗ ಒಂದೇ ಸಲಿ ಹೋಗಿರೋದು. ಇವಾಗ್ಲೂನು ನಂಗೆ ಶಬರಿಮಲೆ ಅಥವಾ ಅಯ್ಯಪ್ಪ ಅಂತ ಹೇಳಿದಾಗ ಒಂಥರ ತುಂಬಾ ಇಷ್ಟ ಆಗೋ ಅಂತ ಒಂದು ಪ್ರಸಂಗ ಇದು. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಹೇಳಿದಾಗ ಒಂಥರ ಇಷ್ಟ ಆಗುತ್ತೆ, ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಈಗ ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ಮಕರ ಜ್ಯೋತಿ ಸ್ಟಾರ್ಟ್ ಆಗುತ್ತೆ. ಅವಾಗ ಇದನ್ನೆಲ್ಲ ಲೈಟ್ ಮಾಡ್ಬೇಕು, ಐ ಮೀನ್ ಹಚ್ಬೇಕು. ಆಗ ಪೂಜೆ ಎಲ್ಲ ಮಾಡೋಷ್ಟು ಟೈಮ್ ಇರಲ್ಲ ಅಂತ ಈಗ್ಲೇ ದೀಪಗಳನ್ನೆಲ್ಲ ಹಚ್ಚಿರೋದು. ಸೊ ಬನ್ನಿ. All set for Makara Jyoti.
ಮಕರ ಜ್ಯೋತಿನ ಎಲ್ಲರೂ ಟಿ ವಿ ಮೂಲಕ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ದೊಡ್ಡೋರು ಇರ್ತಾರಲ್ಲ, ಅಂದರೆ ಪೂಜೆ ಮಾಡೋರು, ಸ್ವಾಮೀಜಿಗಳು, ಇವರೇ ಹೇಳ್ತಾರೆ ನಾವು ಮಕರ ಜ್ಯೋತಿನ ಟಿ ವಿ ಮೂಲಕ ನೋಡಿದ್ರು ನಮಗೆ ಎಷ್ಟೋ ಪುಣ್ಯ ಸಿಗುತ್ತೆ ಅಂತ. ಸೊ ಎಲ್ಲರೂ ನೋಡಿದ್ದೀರಾ, ಎಲ್ಲರಿಗೂ ಪುಣ್ಯ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ನಾನು ಆವಾಗಲಿಂದ ಹೇಳ್ತಿದ್ನಲ್ಲ, ಸೊ ನಮ್ಮ ಮನೇಲಿ ನಾನು ನೋಡ್ಕೊಂಡು ಬಂದಿರೋದು ಈ ಥರ ಆಚರಣೆ. ನಾವು ಅಲ್ಲಿ ಹೋಗಿ ಮಾಡೋದಕ್ಕಾಗಲ್ಲ, ಬಿಕಾಸ್ ನಿಮಗೆ ಗೊತ್ತು ಅಲ್ಲಿ ಹೆಣ್ಮಕ್ಳಿಗೆ ಅಲೋ ಇಲ್ಲ ಅಂತ. ಬಟ್ ಇಲ್ಲಿಂದನೇ ಇಷ್ಟು ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಆ ದೇವ್ರಿಗೆ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಕರ ಜ್ಯೋತಿ, ಮಕರ ಸಂಕ್ರಾಂತಿ ಎಲ್ಲನೂ ಮುಗೀತು. ಆ್ಯಂಡ್ ಇವತ್ತಿನ ಡೇ ಎಂಡ್ ಆಗೋ ಟೈಮ್ ಆ್ಯಂಡ್ ವ್ಲಾಗ್ ಕೂಡ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ನಾಳೆ ನಮ್ಮ ಅಣ್ಣಂದರು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ನಾಳೆ ಅಲ್ಲಿಗೆ ಹೋಗಬೇಕು. ಎಸ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.